ಸಂವಿಧಾನವನ್ನ ಬದಲಾಯಿಸಿದ್ದು ಯಾರು ಅಂತ. ಈಗ ನಾವು ಸಂವಿಧಾನದ ಅಮೃತ ಕಾಲದಲ್ಲಿ ಇದ್ದೀವಿ, ಅಮೃತ ಮಹೋತ್ಸವದ ಕಾಲದಲ್ಲಿ ಇದ್ದೀವಿ. ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕಬೇಕು ಅಂತಂದ್ರೆ ಕಳೆದ 75 ವರ್ಷಗಳಲ್ಲಿ ಸಂವಿಧಾನಕ್ಕೆ 106 ತಿದ್ದುಪಡಿಗಳಾಗಿದೆ. 106 ತಿದ್ದುಪಡಿಗಳಲ್ಲಿ 79 ತಿದ್ದುಪಡಿಗಳನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು. ಅದರಲ್ಲೂ ಬಹಳ ಮುಖ್ಯವಾದಂತಹ ತಿದ್ದುಪಡಿಗಳು ಅಂದ್ರೆ 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ಇಡೀ ದೇಶದ ಮೇಲೆ ಹೇರಿದಂತ ಸಂದರ್ಭದಲ್ಲಿ ತಮ್ಮ ಸ್ಥಾನವನ್ನ ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೆ 21 ತಿಂಗಳ ಕಾಲ ಸಂವಿಧಾನ ಸಸ್ಪೆನ್ಷನ್ ಅಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಮಾಡಿದಂತ 4 ತಿದ್ದುಪಡಿಗಳು ಸಂವಿಧಾನದ ಆತ್ಮವನ್ನೇ ಕಿತಾಕಿದೆ. ಈ ಪುಸ್ತಕದಲ್ಲಿ ಬಹಳ ಸೊಗಸಾಗಿ ಅದನ್ನ ವಿಶ್ಲೇಷಣೆ ಮಾಡಿದ್ದಾರೆ ವಿಕಾಸ್ ಅವರು, ನೀವು ಓದ್ಬೇಕು. 4 ತಿದ್ದುಪಡಿಗಳು 39, 40, 41, 42 ಈ 4 ತಿದ್ದುಪಡಿಗಳನ್ನ ಮಾಡೋದ್ರ ಮೂಲಕ ಸಂವಿಧಾನದ ಆತ್ಮ, ಪ್ರಜಾಪ್ರಭುತ್ವದ ಆತ್ಮ ಅಂತ ನಾವೇನ್ ಕರಿತೀವಿ, ವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದೆಲ್ಲವನ್ನ ಹರಣ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ. ಆದ್ರೆ ಆರೋಪ ಮಾಡ್ತಾ ಇರೋದು ಯಾರ ಮೇಲೆ ಅಂದ್ರೆ ಬಿಜೆಪಿ ಮೇಲೆ. ಸೊ ಈ ಎಲ್ಲ ವಿಶ್ಲೇಷಣೆಗಳು ಈ ಪುಸ್ತಕದಲ್ಲಿ ಇದೆ. ಇದನ್ನ ತಾವು ಪುಸ್ತಕ ಕೊಂಡುಕೊಂಡು ಓದಿದ್ರೆ ಅರ್ಥ ಆಗ್ತದೆ. ಇಲ್ಲಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ 2 ರೀತಿಯ ಆರೋಪಗಳನ್ನ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾತಂತ್ರ್ಯದ ವಿರೋಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ವಿರೋಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷರ ಏಜೆಂಟ್. ಈ 3 ಆರೋಪಗಳನ್ನ ಮಾಡಿದವರು ಯಾರು ಅಂತಂದ್ರೆ ಕಾಂಗ್ರೆಸ್ನವರು. ಹೌದಾ ಅಥವಾ ಅಲ್ವಾ ಅಂತ ನೋಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆ ಒಳಗಡೆ ಭಾಷಣ ಮಾಡಿದಾರಲ್ಲ, ಕೊನೆಯ 2 ಭಾಷಣಗಳು ಅದನ್ನ ಓದ್ಬೇಕು. 1920ರಿಂದ 1916 ಅಂದ್ಕೊಳ್ಳಿ, ಕಾಸ್ಟ್ ಇನ್ ಇಂಡಿಯಾ ಅನ್ನೋ ಪುಸ್ತಕ ಬರೆದ್ಮೇಲೆ 1916ರಿಂದ 1956ವರೆಗೆ ಅವರು ರಚಿಸಿರ್ತಕ್ಕಂಥ 22 ಸಂಪುಟಗಳಲ್ಲಿ ನಾವು ಏನ್ ಕಾಣ್ತೀವಿ ಅಂತಂದ್ರೆ ಈ ದೇಶದ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ ವಿಶ್ಲೇಷಣೆಯನ್ನ ಕಾಣ್ತೀವಿ ನಾವು. ಅದು ಎಂತ ವಿಶ್ಲೇಷಣೆ ಅಂತಂದ್ರೆ ವಿಮರ್ಶನಾತ್ಮಕ ವಿಶ್ಲೇಷಣೆ. ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನ ಆಧಾರ ಸಮೇತ ಮಾತಾಡಿದ್ದಾರೆ. ಇದನ್ನ ನಾನು ಹೆಂಗೆ ಪರ್ಸ್ಯೂ ಮಾಡ್ತೀನಿ, ನಾನು ಹೆಂಗ್ ಗ್ರಹಿಸ್ಕೋತಾ ಇದ್ದೀನಿ ಅಂತಂದ್ರೆ ದಿಸ್ ಇಸ್ ಎ ಕ್ರಿಟಿಕಲ್ ಅನಾಲಿಸಿಸ್ ಆಫ್ ಸೋಶಿಯೋ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ರಿಲಿಜಿಯಸ್ ಲೈಫ್ ಆಫ್ ದಿಸ್ ಕಂಟ್ರಿ. ಒಬ್ಬ ಸಂಶೋಧಕರಾಗಿ ಈ ಕೆಲಸವನ್ನ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ರೆ ಎಲ್ಲೆಲ್ಲಿ ಬದಲಾವಣೆ ಆಗ್ಬೇಕು ಆ ಬದಲಾವಣೆಯನ್ನ ಮಾಡ್ಲಿಕ್ಕೋಸ್ಕರ ಈ ಅನಾಲಿಸಿಸ್ ಮಾಡಿದ್ದಾರೆ. ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ ದಟ್ ಇಟ್ ಸೆಲ್ಫ್ ಇಸ್ ನಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್. ವಾಟ್ ಈಸ್ ದ ರಿಯಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಅನ್ನ ನಾವು ಓದ್ಬೇಕು. ಆ ಡಿಬೇಟ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ್ರೋಹಿನ, ಸ್ವಾತಂತ್ರ್ಯ ವಿರೋಧಿನ, ಹಿಂದೂ ವಿರೋಧಿನ ಅನ್ನೋದು ಕಾಣಿಸುತ್ತೆ. ನೋಡಿ, ಇದಕ್ಕೆ 1-2 ಉದಾಹರಣೆ ಕೊಡ್ತೀನಿ ನಿಮಗೆ. 1933ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಯಾವಾಗ ಮಹಾತ್ಮ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಆಗುತ್ತೋ ಅದಾದ್ಮೇಲೆ ಒಂದು ನಿರ್ಣಯ ಮಾಡ್ತಾರೆ. ಏನ್ ನಿರ್ಣಯ? ನಾನು ಹಿಂದೂವಾಗಿ ಹುಟ್ಟಿದ್ದೀನಿ, ಹಿಂದೂವಾಗಿ ಸಾಯಲ್ಲ, ಈ ಘೋಷಣೆ ಮಾಡ್ತಾರೆ. ಈ ಘೋಷಣೆ ಮಾಡಿದಾಗ ಬಾಬಾ ಸಾಹೇಬ್ರಿಗೆ ಮುಸ್ಲಿಮ್ರಿಂದ, ವಿಶೇಷವಾಗಿ ಹೈದರಾಬಾದ್ ನಿಜಾಮಿಂದ, ನೀವೆಲ್ಲ ಇಸ್ಲಾಮಕ್ ಬಂದ್ಬಿಡಿ, ನಿಮ್ ಜನರನ್ನ ಕರ್ಕೊಂಡ್ ಬಂದ್ಬಿಡಿ, ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ಬಿಡ್ತೀವಿ, ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಆಯ್ತು, ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಕ್ರಿಶ್ಚಿಯನ್ ಮಿಷನರೀಸ್ ಹೇಳ್ತಾರೆ, ನೀವು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ಬಿಡಿ ನಿಮ್ ಸಮುದಾಯದ ಜೊತೆಗೆ, ನಿಮ್ಮೆಲ್ಲರ ಅಭಿವೃದ್ಧಿಯನ್ನ ನಾವು ನೋಡ್ಕೋತೀವಿ ಅಂತ. ಈ 2 ಏನು ಇನ್ಫ್ಲೂಯೆನ್ಸ್ ಇದೆ ಮುಸ್ಲಿಮರಿಂದ ಮತ್ತು ಕ್ರೈಸ್ತರಿಂದ, ಇದಕ್ಕೆ ಆನ್ಸರ್ ಏನ್ ಮಾಡ್ತಾರೆ ಗೊತ್ತಾ ಸ್ನೇಹಿತರೆ? ಸ್ವಾತಂತ್ರ್ಯ ಚಳವಳಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವ್ರದ್ದು ಎಕ್ಸ್ಪ್ರೆಸಿವ್ ಪೇಟ್ರಿಯಾಟಿಸಮ್, ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅನ್ಎಕ್ಸ್ಪ್ರೆಸ್ಡ್ ಪೇಟ್ರಿಯಾಟಿಸಮ್. ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವರನ್ನ ಸರಿಯಾಗಿ ಗ್ರಹಿಸಬೇಕು, ಓದ್ಬೇಕು. ಏನ್ ಹೇಳ್ತಾರೆ ಗೊತ್ತಾ? ಇಫ್ ಐ ಗೋ ಟು ಇಸ್ಲಾಂ, the population of Muslims will be doubled, which is going to be a threat to the integrity, unity of this country. ಯಾರು ದೇಶ ಪ್ರೇಮಿ? If I take my people to Islam, the Muslim population will be doubled, which is going to be a big threat to the unity and integrity of India. ಮಹಾತ್ಮ ಗಾಂಧೀಜಿ ಅವರ ಆತ್ಮಸಾಕ್ಷಿಯನ್ನ ಒಂಚೂರು ನಾನು ಕೇಳ್ತೀನಿ. ಏನ್ ಹೇಳಿದ್ರು ಮಹಾತ್ಮ ಗಾಂಧೀಜಿ? ಭಾರತ ಪಾಕಿಸ್ತಾನ ವಿಭಜನೆ ಆಗೋದಾದ್ರೆ ನನ್ನ ಹೆಣದ ಮೇಲೆ ಆಗ್ಬೇಕು ಅಂತ ಹೇಳಿದ್ರು. ಆದ್ರೆ ಮಹಾತ್ಮ ಗಾಂಧೀಜಿಯವರು ಬದುಕಿರುವಾಗ್ಲೇ ಭಾರತ ಪಾಕಿಸ್ತಾನ ವಿಭಜನೆ ಆಗೋಯ್ತು. ನಾನು ಮಹಾತ್ಮ ಗಾಂಧೀಜಿಯವರ ಆತ್ಮಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅಸ್ಪೃಶ್ಯರಿಗೆ ಪ್ರತ್ಯೇಕ ಚುನಾಯಿಕೆಗಳನ್ನ ಕೊಡಬೇಕು ಅಂತ ಹೋರಾಟ ಮಾಡುವಾಗ, ಬ್ರಿಟಿಷರಿಂದ ಅದನ್ನ ಪಡ್ಕೊಂಡಾಗ
ಮಹಾತ್ಮ ಗಾಂಧೀಜಿ ಮಾಡಿದ್ದೇನೋ ಆಮರಣ ಅಂತ ಉಪವಾಸ. ಭಾರತ ಪಾಕಿಸ್ತಾನ ವಿಭಜನೆ ಆಗೋದಾದ್ರೆ ನನ್ನ ಹೆಣದ ಮೇಲೆ ಅಂತ ಹೇಳಿದವರು ಅವ್ರು ಬದುಕಿರುವಾಗ್ಲೇ ವಿಭಜನೆ ಆಯ್ತು. ಆದ್ರೆ ಅವರ ಆತ್ಮಸಾಕ್ಷಿ ಅದನ್ನ ಪ್ರಶ್ನೆ ಮಾಡ್ಲಿಲ್ಲ. ಅತ್ಯಂತ ಶೋಷಣೆಗೊಳಗಾಗಿರ್ತಕ್ಕಂಥ ಅಸ್ಪೃಶ್ಯರಿಗೆ 10 ವರ್ಷಗಳ ಕಾಲ ಜನರಲ್ ಎಲೆಕ್ಟೊರೇಟ್ಗೆ ಮರ್ಜ್ ಆಗೋವರೆಗೆ ಅವ್ರಿಗೆ ಪ್ರತ್ಯೇಕ ಚುನಾಯಿಕಗಳನ್ನ ಕೊಡಿ ಅಂತ ಒತ್ತಾಯ ಮಾಡಿ ಪಡ್ಕೊಂಡು ಬಂದಿದ್ದನ್ನ ಕಿತ್ಕೊಳ್ಳಿಕ್ಕೆ ಮಹಾತ್ಮ ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ನವ್ರು ಮಾಡಿದ್ದೇನೋ ಆಮರಣ ಅಂತ ಉಪವಾಸ. ಅಸ್ಪೃಶ್ಯರನ್ನ SC STಗಳನ್ನ ಮತ್ತು ಶೋಷಿತ ವರ್ಗಗಳನ್ನ ವಿಮೋಚನೆ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡೋದೇ ರಾಷ್ಟ್ರ ಪ್ರೇಮ ಅನ್ನೋದು ಕಾಂಗ್ರೆಸ್ನವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ಇನ್ನೊಂದು ಮಾತು ಹೇಳ್ತಾರೆ ಬಾಬಾ ಸಾಹೇಬರು, ಇಫ್ ಐ ಗೋ ಟು ಕ್ರಿಶ್ಚಿಯಾನಿಟಿ, ಇಫ್ ಐ ಟೇಕ್ ಮೈ ಪೀಪಲ್ ಟು ಕ್ರಿಶ್ಚಿಯನ್ ರಿಲಿಜನ್, ದ ಗ್ರಿಪ್ ಆಫ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ವಿಲ್ ಬಿ ಸ್ಟ್ರೆಂಥನ್ಡ್. ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಅ ಥ್ರೆಟ್ ಟು ಅವರ್ ಫ್ರೀಡಮ್. ಯಾರ್ರೀ ದೇಶ ಪ್ರೇಮಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ದ ನಂಬರ್ 1 ಪೇಟ್ರಿಯಾಟ್. ಇದನ್ನ ನಾವು ಇಡೀ ನಮ್ಮ ಸಮುದಾಯಗಳಿಗೆ ಮನವರಿಕೆ ಮಾಡಬೇಕಾಗಿದೆ. ಇಷ್ಟನ್ನ ಹೇಳಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ ಅಲ್ಲಿ ಬಾಬಾ ಸಾಹೇಬ್ರ ಮಾತುಗಳು ಇಂಗ್ಲಿಷ್ ಅಲ್ಲಿ ಇದೆ. ನಾನು ಇಂಗ್ಲಿಷ್ ಅಲ್ಲೇ ಓದ್ತೀನಿ. ಇಂಗ್ಲಿಷ್ ಅಲ್ಲಿ ಹೇಳಿದ್ರೇನೆ ಅದ ಚೆನ್ನಾಗಿ ಪೆನೆಟ್ರೇಟ್ ಆಗೋದು. ನೋಡಿ ಇಂಡಿಯಾದ ಇತಿಹಾಸವನ್ನ ಹೆಂಗ್ ಅನಲೈಸ್ ಮಾಡಿದ್ದಾರೆ ಅಂತ. ಆನ್ 26 January 1950 ಇಂಡಿಯಾ ವಿಲ್ ಬಿ ಎ ಇಂಡಿಪೆಂಡೆಂಟ್ ಕಂಟ್ರಿ. 25 November 1949 ಅಲ್ಲಿ ಮಾತಾಡಿರೋದು ಇದು. ಆನ್ 26 January 1950 India will be an independent country. What happens to our independence? Will she maintain her independence or will she lose it again? This is the first thought that comes to my mind. It is not that India was never an independent country. The point is that she once lost the independence she had. Will she lose it a second time? This is the thought which makes me most anxious for the future. What perturbs me greatly is the fact that not only India has once before lost her independence, but she lost it by the infidelity and treachery of some of her own people. In the invasion of Sindh by Muhammad bin Qasim, the military commanders of King Dahar accepted the bribes from the agents of Muhammad bin Qasim and refused to fight on the side of their king. It was Jaichand who invited Muhammad Ghori to invade India and fight against Prithviraj and promised him the help of himself and the Solanki kings. When Shivaji was fighting for the liberation of Hindus, the other Maratha noblemen and Rajput kings were fighting the battle on the side of Mughal emperors. When the British were trying to destroy the Sikh rulers, Gulab Singh, their principal commander, sat silent and did not help to save the Sikh kingdom. In 1857, when the large part of India had declared war of independence against the British, the Sikhs stood and watched the event as silent spectators. Will history repeat itself? It is this thought which fills me with anxiety. This anxiety is deepened by the realization of the fact that in addition to our old enemies in the form of caste and creed, we are going to have many political parties with diverse and opposing political creeds. Will Indians place their country above their creed, or will they place their creed above the country? I do not know. But this much is certain, that if the parties place creed above the country, our independence will be put in jeopardy a second time, probably be lost forever. This eventuality we must all resolutely guard against. We must be determined to defend our independence with the last drop of our blood. This is what Baba Saheb Ambedkar. ಈ ದೇಶ ಪ್ರೇಮದ ಭಾವನೆ ಇದೆಯಲ್ಲ ಭಾರತದ ಸ್ವಾತಂತ್ರ್ಯದ ಬಗ್ಗೆ, ಅದಕ್ಕೆ ಪೂರಕವಾಗಿ ಭಾರತದ ಸಂವಿಧಾನ ಇರೋದು. ಪ್ರಜೆಗಳ ಹಕ್ಕುಗಳನ್ನೇ ಕಸ್ಕೊಳ್ತಕ್ಕಂತ ಸಂವಿಧಾನದ ಬದಲಾವಣೆಯನ್ನ ಮಾಡಿದವರು ಕಾಂಗ್ರೆಸ್ ಪಕ್ಷದವರು, ಬಿಜೆಪಿ ಅಲ್ಲ. ಇದು ನಮಗೆ ಅರ್ಥ ಆಗ್ಬೇಕು. ಬಾಬಾ ಸಾಹೇಬ್ ಎಂತ ಹ್ಯೂಮನ್, ಎಂತ ಗ್ರೇಟ್ ಆಸ್ ಫಾರ್ ಅಸ್ ದಿ ನೇಷನ್ ಇಸ್ ಕನ್ಸರ್ನ್. ಎಂತ ಗ್ರೇಟ್ ಪರ್ಸನಾಲಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್. ದಟ್ಸ್ ಹೌ 21st century is the year of Baba Saheb Ambedkar. Everywhere we see Jai Bhim, everywhere we see Baba Saheb Ambedkar. This 21st century is the era of Baba Saheb Ambedkar. ಇವ್ರು ಎಂತ ದೊಡ್ಡ ಮನುಷ್ಯ ಅನ್ನೋದಕ್ಕೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ ಅಲ್ಲಿ ಇನ್ನೂ ಒಂದು ಮಾತಿದೆ, ಅದನ್ನ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ನೌ ಸರ್, I have got not the slightest doubt in my mind as to the future evolution and ultimate shape of the socio-political economic structure of this great country.
I know today we are divided politically, economically, socially. We are a group of warring camps, and I may even go to the extent of confessing that I am probably one of the leader of such camps. ಮಹಾತ್ಮ ಗಾಂಧಿ ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ಒಂದ್ ಸಣ್ಣ ಕನ್ಫೆಷನ್ ತಪ್ಪಾಗೋಯ್ತು ಅಂತ ಹೇಳಿದ್ರ, ಬಟ್ ಬಾಬಾ ಸಾಹೇಬ್ರು ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾರೆ, ಐ ಆಮ್ ಪ್ರಾಬಬ್ಲಿ ಒನ್ ಆಫ್ ದ ಲೀಡರ್ ಆಫ್ ಸಚ್ ಕ್ಯಾಂಪ್. ಐ ಮೇ ಗೋ ಈವನ್ ಟು ದ ಎಕ್ಸ್ಟೆಂಟ್ ಆಫ್ ಕನ್ಫೆಸಿಂಗ್ ದಟ್ ಐ ಆಮ್ ಪ್ರಾಬಬ್ಲಿ ಒನ್ ಆಫ್ ದ ಲೀಡರ್ ಆಫ್ ಸಚ್ ಕ್ಯಾಂಪ್ಸ್. ಬಟ್ ಸರ್, with all this, I am quite convinced that given the time and circumstances, nothing in the world will prevent this country from becoming one. With all our caste and creed, I have not the slightest hesitation that we shall in some form be united people. I have no agitation in saying that, notwithstanding the agitation of Muslim League for the partition of India, someday enough light will be dawned upon the Muslims themselves. They too will begin to think that a united India is better even for them. ಇದು ಬಾಬಾ ಸಾಹೇಬ್ರು. ಇನ್ನು ಉಳಿದ ವಿಚಾರ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು ಸಾಕಷ್ಟಿದೆ. ನಾವೊಂದು ಸಂಕಲ್ಪ ಮಾಡಿದ್ದೀವಿ, ನವೆಂಬರ್ 26 ಸಂವಿಧಾನ ದಿನ, ಸಂವಿಧಾನವನ್ನ ನಾವು ಸಮರ್ಪಣೆ ಮಾಡಿದಂತ ದಿನ, ಜನವರಿ 26 ಸಂವಿಧಾನವನ್ನ ಜಾರಿಗೆ ಕೊಟ್ಟ ದಿನ. ಈ 2 ತಿಂಗಳುಗಳ ಕಾಲ ಸಂವಿಧಾನದ ಜಾಗೃತಿ ಅಭಿಯಾನವನ್ನ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಕಾಂಗ್ರೆಸ್ನವರು ಸಂವಿಧಾನ ಜಾಗೃತಿ ಅಭಿಯಾನ ಅಂತ ಸುತ್ತಾಡ್ಕೊಂಡು ಹೋಗಿ SC ಕಾಲೋನಿ ಒಳಗಡೆ ನಿಲ್ಲಿಸ್ತಾರೆ ರ್ಯಾಲಿನ. ಇದರ ಸೈಕಲಾಜಿಕಲ್ ಫ್ಯಾಕ್ಟರ್ ಏನ್ ಗೊತ್ತಾ, ಸಂವಿಧಾನ SCಗಳಿಗೆ ಮಾತ್ರ ಅನ್ನೋದನ್ನ ಹೈಲೈಟ್ ಮಾಡೋದು. ಅದ್ರ ಮೂಲಕ SCಗಳನ್ನ ಐಸೋಲೇಟ್ ಮಾಡೋ ಅಂತಹ ತಂತ್ರಗಾರಿಕೆ ಇದೆ. ಇದನ್ನ ನಮ್ಮ ಸಮುದಾಯಗಳಿಗೆ ಹೇಳಲಿಕ್ಕೆ ಈ ಪುಸ್ತಕವನ್ನ ಬರ್ಕೊಂಡು ಬಳಸ್ಕೊಂಡು ನಾವು ಕೆಲಸ ಮಾಡ್ತೀವಿ ಬಂಧುಗಳೇ.